ಚೆನ್ನಮ್ಮ ಅವರು ಆದರ್ಶ ಒಂದು ಸತಿಪತಿಗಳು, ಆದರ್ಶ ದಂಪತಿಗಳು. ಅವರು ದೈವ ಭಕ್ತರು. ದಿನದ 18 ಗಂಟೆಯೂ ಕೂಡ ದೇವ್ರ ಮನೆಯಲ್ಲೇ ಪೂಜಾ ಕಾರ್ಯಕ್ರಮಗಳು ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿದ್ದು. ಚೆನ್ನಮ್ಮನವರು ಅವ್ರ ದೊಡ್ಡ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತು ಇಡೀ ಕುಟುಂಬ ಭಾರಿ ದೊಡ್ಡ ಬಂಧು ಬಳಗ ಅವರೆಲ್ಲರನ್ನು ಕೂಡ ಬೆಳೆಸ್ತಂತವ್ರು, ಕಾಪಾಡ್ದಂತವ್ರು. ಇಡೀ ಕುಟುಂಬದ ಹೊರೆಯನ್ನ ಜವಾಬ್ದಾರಿನ ಹೊತ್ತಿದ್ರು. ಅವರ ಅಷ್ಟೆಲ್ಲ ಇದ್ರು ಕೂಡ ಅವರ ಸರಳತೆ, ಅವ್ರ ಸೌಜನ್ಯತೆ, ಅವ್ರ ಇರ್ತಕ್ಕಂಥ ಒಂದು ದೊಡ್ಡ ಗೌರವವನ್ನ ಚಿಕ್ಕ ವಯಸ್ಸಿನಿಂದಲೂ ಕೂಡ ಕಾಪಾಡ್ಕೊಂಡು ಬಂದಿದ್ರು. ಅವರು ಅಷ್ಟೆಲ್ಲ ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ರೇವಣ್ಣ ಇರ್ಬೋದು, ರಾಜಕಾರಣದಲ್ಲಿ ಇರ್ಬೋದು, ಏನೇ ಇರ್ಬೋದು, ದೇವೇಗೌಡರು 62ನೇ ಇಸ್ವಿಯಿಂದ ರಾಜಕಾರಣ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಅವರು ಓಕೆ, ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ, ಕರೆ ಕಟ್ಟಾಗಿದೆ. ಹೇಳ್ತಾ ಇದ್ರು ಅವರ ದಾಂಪತ್ಯದ ಬದುಕಿನ ಬಗ್ಗೆ, ಚೆನ್ನಮ್ಮ ಅವರು ಇದ್ದಂತಹ ಬಗ್ಗೆ. ಹೇಗೆ ರಾಜಕೀಯವಾಗಿ ಇಡೀ ದೇಶಕ್ಕೆ, ಇಡೀ ಜನರ ಬಗ್ಗೆ ಚಿಂತೆ ಮಾಡ್ತಾ ಇದ್ದವರು ದೇವೇಗೌಡರಾದರೆ, ದೇವೇಗೌಡರ ಕುಟುಂಬದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದವರು ಚೆನ್ನಮ್ಮ ಅಂತ. ಅದನ್ನೇ ಜಿ ಟಿ ದೇವೇಗೌಡರು ಹೇಳ್ತಾ ಇದ್ರು. ಯಾಕೆಂದರೆ ಬಹಳ ಹತ್ತಿರದಿಂದ ನಿಕಟ ಸಂಪರ್ಕವನ್ನು ಹೊಂದಿದ್ದಂಥವ್ರು ದೇವೇಗೌಡರ ಫ್ಯಾಮಿಲಿ ಮತ್ತು ಜಿ ಟಿ ದೇವೇಗೌಡರ ಫ್ಯಾಮಿಲಿ ನಿಕಟ ಸಂಪರ್ಕವನ್ನು ಹೊಂದಿದ್ದಂಥವ್ರು. ಹಲವು ವರ್ಷಗಳಿಂದ ನೋಡಿದ್ದಾರೆ. ಮತ್ತೆ ಕನೆಕ್ಟ್ ಆಗಿದ್ದಾರೆ ಜಿ ಟಿ ದೇವೇಗೌಡರು. ಸರ್, ಮಾತಾಡ್ತಾ ಇದ್ರಿ ಅಂದ್ರೆ ಇಡೀ ಅನನ್ಯ ಇಡೀ ದೇಶದಲ್ಲೇ, ಭಾರತ ದೇಶದಲ್ಲೇ ಒಂದು ಆದರ್ಶ ಮಹಿಳೆ ಚೆನ್ನಮ್ಮನವರು. ಅವ್ರಿಗೆ ನಮ್ಗೆಲ್ರೂ ಕೂಡ ಆಶ್ಚರ್ಯಕರ. ನಾನು ಒಂದು ತಿಂಗಳಲ್ಲಿ ಹೋಗಿದ್ದೆ ದೇವೇಗೌಡರಿಗೆ ಗೌರವ ಸಮರ್ಪಣೆ ಮಾಡಿದಾಗ ಅವರು ಕೂಡ ಕೆಳಗಡೆ ಮಲಗಿದ್ರು. ನಾನು ಹೋಗಿ ಹಾರ ಹಾಕಿ ಮಲಗಿದ್ದಂಗೆ ಅವ್ರಿಗೆ ಸನ್ಮಾನ ಮಾಡಿದಾಗ, ಅಯ್ಯೋ ನೀನ್ ಚೆನ್ನಾಗಿರಪ್ಪ, ನೀವೆಲ್ಲ ಚೆನ್ನಾಗಿರ್ಬೇಕು ಅಂತೇಳಿ ಆಶೀರ್ವಾದ ಮಾಡೋರು. ಯಾವತ್ತೂ ಕೂಡ ರಾಜಕೀಯ ಮಾತಾಡಿದವ್ರಲ್ಲ. ಯಾಕಪ್ಪ ನಿಂಗೆ ಮುನ್ಸ್ಕಟ್ಕೊಂಡಿದೀಯ ಏನು ಅಂತಲೂ ಕೂಡ ಕೇಳಲಿಲ್ಲ. ಬಳ್ಳಿ ಅತ್ಯಂತ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ರು ನನ್ಗೆ. ಆ ರೀತಿಯ ಮನಸ್ಸಿರ್ತಕ್ಕಂಥ ಒಬ್ಬ ತಾಯಿ ಅಂತ ಹೇಳಿದ್ರೆ ಅವರು ಚೆನ್ನಮ್ಮನವರು. ಮನೆಗೆ ಬರುವಂತ ಅತಿಥಿಗಳನ್ನ ಸತ್ಕಾರ ಮಾಡದೇನೆ ಕಳಿಸ್ತಾ ಇರ್ಲಿಲ್ವಂತೆ ಅಮ್ಮನವರು. ಕಳಿಸ್ತಾ ಇರ್ಲಿಲ್ಲ. ಇಲ್ಲಿ ನಾವು ಹೋದ್ರೆ ಊಟ ಮಾಡದೆ ಕಳಿಸೋಂಗಿಲ್ಲ. ಮನೇಲಿ ಎಲ್ಲೇ ಇರ್ಲಿ ಅವರು, ಮನೇಲಿ ಯಾರೇ ಬರ್ಲಿ, ಯಾರು ಇರ್ಲಿ ಇಲ್ದೇ ಇರ್ಲಿ, ಬಂದವ್ರಿಗೆಲ್ರು ಕೂಡ ಅತ್ಯಂತ ಪ್ರೀತಿಯಿಂದ ಜೊತೆಲಿ ಕೂತ್ಕೊಂಡು ಅವರು ಊಟ ಮಾಡೋರು ನಮ್ಗೆ. ದೇವೇಗೌಡರಂತೂ ಇತ್ತೀಚಿನ ವರ್ಷಗಳಲ್ಲಿ ಚೆನ್ನಮ್ಮನ ಮನೇಲಿ ಇದ್ದಾಗ ದೇವೇಗೌಡರು ಚೆನ್ನಮ್ಮನವ್ರು ಇಲ್ಲದೆ ಊಟ ಮಾಡ್ತಿರ್ಲಿಲ್ಲ. ಜೊತೆಲಿ ಕೂರ್ಸ್ಕೊಂಡೆ ದಂಪತಿಗಳಿಬ್ರು ಊಟ ಮಾಡ್ತಾ ಇದ್ರು. ಅವ್ರು ಸ್ವಲ್ಪ ಏಜ್ ಆದ್ಮೇಲೆ ಅಷ್ಟು ಪ್ರೀತಿಯಿಂದ ಜೊತೆಲಿ ಕೂತ್ಕೊಂಡು ಊಟ ಮಾಡೋರು. ಅವರು ಅತ್ಯಂತ ಯಾವಾಗಲೂ ಕೂಡ ಭಾರಿ ಸುಖ ಏನು ಅನುಭವಿಸ್ತವ್ರಲ್ಲ ಅವರು. ಅವ್ರು ಸುಖ ಅನುಭವಿಸಿದ್ದೆ ಹಿಂಗೆ ಕುಟುಂಬವನ್ನ ಸಾಕಿ ಬೆಳೆಸಿ ಪಾಲನೆ ಪೋಷಣೆ ದುಡಿಯೋದ್ರ ಮೂಲಕ, ಪೋಷಣೆ ಮಾಡೋ ಮೂಲಕ ಸಂತೋಷ ಪಟ್ಟರೆ ಹೊರತು ಬೇರೆ ರೀತಿಯ ದೇವೇಗೌಡ್ರೆ ಹೇಳ್ತಿದ್ರು ಎಷ್ಟು ಕಷ್ಟ ಹೆಂಡತಿ ಅನ್ನೋದನ್ನ, ಚೆನ್ನಮ್ಮನವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ದೇವೇಗೌಡರು ಹೇಳೋರು. ಆ ರೀತಿ ಚೆನ್ನಮ್ಮನವರ ಸೇವೆ ಶಾಶ್ವತವಾಗಿ ಉಳಿದಿದೆ, ಅವ್ರ ಕೊಡುಗೆ ಶಾಶ್ವತವಾಗಿ ಉಳಿದಿದೆ. ಇದೆಲ್ಲವೂ ಅವ್ರ ಕೊಡುಗೆನೆ, ದೇವೇಗೌಡರದಿರ್ಲಿ, ಕುಮಾರಸ್ವಾಮಿ ಅವ್ರದ್ದಿರ್ಲಿ. ಮತ್ತೆ ಸರಳ ಜೀವನ ಸಾಗಿಸ್ತಾ ಇದ್ರು ಚೆನ್ನಮ್ಮನವರು ಅಂತ ಅಂದ್ರೆ, ನಾನೊಬ್ಬ ಪ್ರಧಾನಿಯವರ ಪತ್ನಿ ಅಥವಾ ಮಾಜಿ ಪ್ರಧಾನಿಯವರ ಪತ್ನಿ, ದೊಡ್ಡ ರಾಜಕಾರಣಿಯ ಪತ್ನಿ ಅನ್ನೋ ರೀತಿಯಾಗಿ ಇರ್ತಾನೆ ಇರಲಿಲ್ಲ. ಬಹಳ ಸರಳ ಜೀವಿ ಅವರು ಅಂತ ಮಾತಾಡ್ತಾ ಇದ್ರು.